ಅಮ್ಮ ನಾಗಮ್ಮ, ಏನಮ್ಮ ಇದು? ನನ್ನ ಜೀವನದಲ್ಲಿ ಎಷ್ಟು ನೋವುಗಳು. ನನ್ನ ಮನಸ್ಸಲ್ಲಿರೋ ಪ್ರೀತಿನ ಅನಿರುದ್ಧ್ಗೆ ಹೇಳೋಣ ಅಂತ ಅನ್ಕೊಂಡ್ರೆ ಹೀಗಾಗೋಯ್ತಲ್ಲ. ನನಗೆ ನನ್ನ ಕಣ್ಗಳೇ ಹೊರಟೋಯ್ತಲ್ಲ. ಈಗ ನನ್ನ ಅನಿರುದ್ಧ್ ನನ್ನ ಮೇಲೆ ತೋರ್ಸೋ ಪ್ರೀತಿನ ನಾನು ಹೇಗ್ ನೋಡೋದು? ಹೇಗೆ? ಇದಕ್ಕಿಂತ ಆ ದಿಗಂಬರನ್ ಕೈಯಲ್ಲಿ ಸತ್ತು ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ಹೋಗು, ಇವಾಗ ಹೇಳು ನಿನ್ ಪ್ರೀತಿ ವಿಷಯನ. ನಿನ್ನನ್ನು ಸಾಯಿಸೋದಕ್ಕೆ ನನಗೊಂದು ಕ್ಷಣದ ವಿಷಯ. ಆದ್ರೆ ಹಾಗೆ ಸಾಯಿಸಿದ್ರೆ ಏನ್ ಸಿಗುತ್ತೆ? ನೀನು ಪ್ರತಿ ಕ್ಷಣನೂ ನರಳಿ ಸಾಯ್ಬೇಕು. ಜೀವನ ಪೂರ್ತಿ ಕುರುಡಿಯಾಗಿನೇ ಬದುಕಬೇಕು. ಆವಾಗ್ಲೇ ನನ್ನ ಮನ್ಸು ಪ್ರಶಾಂತವಾಗಿ ಆನಂದವಾಗಿರೋದು. ಈ ಜೀವನ ನಿನಗ್ ಬೇಡ ಅನ್ಸೋವರೆಗೂ, ನಿನಗ್ ಚಿತ್ರ ಹಿಂಸೆ ಕೊಟ್ಟು ನರಳಿಸೋವರೆಗೂ ನಾನ್ ಸೇಡ್ ತೀರಲ್ಲ ಕಣೆ. ಕಣ್ಣಿಲ್ದೆ ಹೋದ್ರೆ ಏನು? ನನ್ನ ಮನ್ಸಲ್ಲಿ ಪ್ರೀತಿ ಇದೆ. ಅನಿರುದ್ಧ್ಗೆ ನನ್ನ ಪ್ರೀತಿ ವಿಷಯನ ಹೇಳ್ತೀನಿ. ನನ್ನ ಅನಿರುದ್ಧ್ ಮನ್ಸು ನನಗೆ ಗೊತ್ತು. ಯಾವತ್ತಿಗೂ ನನ್ನ ಕೈ ಬಿಡಲ್ಲ, ನನ್ನ ಬಿಡಲ್ಲ. ಭಾವ, ಇದಕ್ಕಿಂತ ಸಂತೋಷ ಜೀವನದಲ್ಲಿ ಸಿಗಲ್ಲ ಭಾವ. ನಾಳೆ ಹಬ್ಬದ ದಿನ ನಾನು ನೀನು ಇಬ್ರು ಮರಿಬಾರ್ದು. ಆ ಥರ ಪಾರ್ಟಿ ಕೊಡಬೇಕು. ಸರಿ ಬಾವ, ಕೊಡ್ತೀನಿ. ಅದ್ ಸರಿ, ಪುಣ್ಯ ಹೇಳೋದ್ಲು? ನಾಗಮಣಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ನಂಗೇನೋ ಹೇಳ್ತೀನಿ ಅಂದ್ಲು ಬಾವ. ಬರ್ತಾಳೆ ಭಾವ, ಖಂಡಿತವಾಗ್ಲೂ ನಿನ್ಗೆ ಹೇಳ್ಬೇಕಾಗಿರೋದನ್ನ ಹೇಳ್ತಾಳೆ. ವೆಯ್ಟ್ ಮಾಡು. ಆದ್ರೆ ನನಗೆ ಕಣ್ ಕಾಣಿಸ್ದೇ ಇರುವಾಗ ನನ್ನ ಪ್ರೀತಿನ ಹೇಳ್ಬೇಕಾಗಿ ಬಂತು. ಎಲ್ಲ ನನ್ನ ಹಣೆ ಬರ. ಪುಣ್ಯ, ನಿಂಗೆ ದೃಷ್ಟಿ ಬಂದಿಲ್ಲ ಅಂದ್ರೆ ನನ್ನ ಕಣ್ಗಳಿಂದ ನಿಂಗೆ ಲೋಕ ತೋರಿಸ್ತೀನಿ. ನಿಂಗೆ ಕಣ್ ಕಾಣಿಸಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ಜೀವನ ಪೂರ್ತಿ ನಿನ್ ಕಣ್ಣಾಗಿ ನಾನಿರ್ತೀನಿ ಪುಣ್ಯ. ಸರಿ, ಅದೆಲ್ಲ ಬಿಡು. ನೀನು ಏನು ತಿಂದೆ ತುಂಬಾ ಟೈಮ್ ಆಯ್ತು. ಇವತ್ತು ನನ್ನ ಕೈಯಾರೆ ನಿನಗೆ ಊಟ ಮಾಡಿಸ್ತೀನಿ. ತಿನ್ನಕ್ಕೇನು ತಗೊಂಬರ್ಲಿ? ನಿನ್ನಿಷ್ಟ ಅನಿರುದ್ಧ್. ನೀನ್ ಪ್ರೀತಿಯಿಂದ ವಿಷ ಕೊಟ್ರು ಅದು ಅಮೃತ ಥರಾನೇ ಇರುತ್ತೆ. ಅಷ್ಟು ದೊಡ್ಡ ಮಾತೆಲ್ಲ ಯಾಕೆ? ಇರು, ಇವಾಗಲೇ ತರ್ತೀನಿ. ಅನಿರುದ್ಧ್, ಈಗ ನಾವ್ ಎಲ್ಲಿದ್ದೀವಿ? ಹಾಗೆ ಕೇಳ್ತಾ ಇದೀಯಾ? ನಿನ್ ಮನೆಯಲ್ಲ ಇದೀವಿ ಪುಣ್ಯ. ಇದೇನು ಅನಿರುದ್ಧ್ ನಮ್ಮನೆ ಅಂತಾನೆ ನಿಮ್ಮನೆ ಅಂತಿದ್ದಾನಲ್ಲ? ಏನಾಯ್ತು ಪುಣ್ಯ? ಏನು ಯೋಚನೆ ಮಾಡ್ತಿದ್ಯಾ? ಅದು ನಾವ್ ಬಂದಿದ್ದು ಉತ್ತರ ದ್ವಾರ ಅಲ್ವಾ? ಹೌದು. ಉತ್ತರ ದ್ವಾರದಿಂದ ಬಂದ್ವಿ ಅಂದ್ರೆ ನಮ್ಮನೆಗೆ ಆ ಕಡೆಯಿಂದ ಹೋದ್ವಿ ಅಂದ್ರೆ 3 ಮೆಟ್ಲು ಸಿಗತ್ತೆ. ಅದೇನು ಈಗ 2 ಮೆಟ್ಲೇ ಇತ್ತು? ಅದು ಹೌದಲ್ಲ, 3 ಇರೋದಲ್ವಾ? ಏನ್ ಹೇಳ್ತಿದ್ಯಾ? ಯಾರ್ ನೀನು? ಯಾರ್ ನೀನು? ಯಾರ್ ನೀನು? ಪುಣ್ಯ, ಏನ್ ಹೇಳ್ತಿದ್ಯಾ? ನಾನ್ ಪುಣ್ಯ, ಅನಿರುದ್ಧ್.
ಅನಿರುದ್ ಸ್ಪರ್ಶ ಅಲ್ಲ. ನೀನು ಅನಿರುದ್ಧ ಅಲ್ಲ. ಹಾಗಾದ್ರೆ ನಾನು ಎಲ್ಲಿದ್ದೀನಿ? ಅನಿರುದ್ಧ ಅನಿರುದ್ಧ ಹೌದು, ನಾನು ಅನಿರುದ್ಧ ಅಲ್ಲ. ಪುಣ್ಯ ನಿನ್ ಪ್ರೀತಿನ ಹಾಳು ಮಾಡಕ್ ಬಂದಿರೋನು. ನಿನ್ ಕೈನ ಸ್ಪರ್ಶ ಆದ್ರೆ ಸಾಕು, ಜನ್ಮ ಧನ್ಯ ಆಯ್ತು ಅಂತ ಅನ್ಕೋತಾ ಇದ್ದೆ. ಅಮರ ಪ್ರೇಮಿ ದಿಗಂಬರ ನಾನು.